ಎಲ್ಲರಿಗೂ ನಮಸ್ಕಾರ. ಸಂಡೇ ರಿಯಲ್ ಲೈಫ್ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನೊಂದು ಚಿಕ್ಕ ಮನವಿ. ಈಗಾಗಲೇ ನಾನು ಪೋಸ್ಟ್ ಮಾಡಿರುವಂತಹ ಎಪಿಸೋಡ್ 6, ಎಪಿಸೋಡ್ 7 ಮತ್ತು ಈಗ ಎಪಿಸೋಡ್ 8 ಈ 3 ಕಥೆಗಳನ್ನು ಮದುವೆ ಆಗುವಂತಹ ಪ್ರತಿಯೊಬ್ಬ ಹೆಣ್ಮಗಳು, ಹಾಗೆ ಹೊಸದಾಗಿ ಮದುವೆ ಆಗಿರುವಂತಹ ಎಲ್ಲ ಹೆಣ್ಮಕ್ಳು, ಹಾಗೆ ಅವ್ರ ತಂದೆ ತಾಯಿರು ಕೂಡ ಕೇಳಲೇಬೇಕು ಆಗಿರುವಂತಹ ಕಥೆಗಳು. ಯಾಕೆ ಗೊತ್ತಾ, ಯಾವುದೇ ಮನೆ ಕಟ್ಟುವಾಗ ಮೊದಲು ಫೌಂಡೇಶನ್ ಹಾಕ್ತಾರೆ. ಫೌಂಡೇಶನ್ ಗಟ್ಟಿಯಾಗಿದ್ರೆ ಮಾತ್ರ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತದೆ. ಅದೇ ರೀತಿ ಸಂಸಾರದಲ್ಲೂ ಮೊದಲ ದಿನದಿಂದಲೇ ಸರಿಯಾದ ಮನಸ್ಥಿತಿ, ತಾಳ್ಮೆ, ಗೌರವ ಮತ್ತು ಹೆಲ್ತಿ ಬೌಂಡ್ರೀಸ್ ಇಟ್ಕೊಂಡು ಹೋದ್ರೆ ಸಂಬಂಧಗಳ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗುತ್ತದೆ. ಪ್ರತಿಯೊಂದು ಭಿನ್ನಾಭಿಪ್ರಾಯವೂ ಸಂಬಂಧನ ಒಡೆಯುವುದಿಲ್ಲ, ಬದಲಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ, ಗೌರವಿಸ್ತಾ ಒಟ್ಟಿಗೆ ಬೆಳೆಯುವ ಸುಂದರ ಕುಟುಂಬ ನಿಮ್ದಾಗಿರುತ್ತೆ. ಆದ್ದರಿಂದ ಈ 3 ಕಥೆಗಳು ಕೇವಲ ಕಥೆಗಳಲ್ಲ, ಒಂದು ಹ್ಯಾಪಿ ಫ್ಯಾಮಿಲಿ ಫೌಂಡೇಶನ್ ಕಟ್ಟುವ ಲೆಸನ್ಸು. ಇವತ್ತಿನ ಟಾಪಿಕ್ ಬಂದು, ಸಂಸಾರ ಒಡೆಯುವುದು ಸಮಸ್ಯೆಯಿಂದ ಅಲ್ಲ, ಬೌಂಡ್ರೀಸ್ ಇಲ್ಲದೆ ಇದ್ದಾಗ. ನಿಮ್ ಸಂಸಾರದ ವಿಷಯ ಎಷ್ಟು ಜನರಿಗೆ ಗೊತ್ತಿದೆ? ಸ್ವಲ್ಪ ಯೋಚನೆ ಮಾಡಿ. ಗಂಡ ಹೆಂಡತಿ ನಡುವೆ ನಡೆದ ಮಾತು, ಅತ್ತೆ ಸೊಸೆ ನಡುವೆ ನಡೆದ ಸಣ್ಣ ಭಿನ್ನಾಭಿಪ್ರಾಯ, ಇವೆಲ್ಲ ನಿಮ್ ಮನೆಯ 4 ಗೋಡೆಗಳ ಒಳಗೆ ಇರ್ತಿದ್ಯಾ ಅಥವಾ ಹೊರಗೆ ಹೋಗ್ತಿದ್ಯಾ? ನನ್ ಮದ್ವೆ ಆದ ಕೆಲವು ದಿನ ನಂತರ ನನ್ನ ಅಜ್ಜಿ ನನಗೆ ಹೇಳಿದ ಒಂದು ಮಾತು ಇವತ್ತಿಗೂ ನೆನಪಿದೆ. ಅವ್ರು ಹೇಳಿದ್ರು, ಅದು ಮಗಳೇ, ಮನೆಯ ಬಾಗಿಲಿಗೆ ಬೀಗ ಹಾಕೋದು ತುಂಬಾ ಸುಲಭ, ಆದ್ರೆ ಸಂಸಾರಕ್ಕೆ ಬೌಂಡ್ರೀಸ್ ಹಾಕೋದನ್ನು ಕಲಿಬೇಕು. ಮದ್ವೆ ಆದ ಹೊಸ ದಿನಗಳಲ್ಲಿ ಹೊಸ ಮನೆ, ಹೊಸ ಜನ, ಹೊಸ ಅಭ್ಯಾಸಗಳು. ಕೆಲವೊಮ್ಮೆ ಎಲ್ಲವೂ ಚೆನ್ನಾಗಿರ್ತಿತ್ತು, ಕೆಲವೊಮ್ಮೆ ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬರ್ತಿದ್ವು. ಈ ತರದೆಲ್ಲ ಎಲ್ಲಾ ಮನೆಗಳಲ್ಲೂ ಕಾಮನು. ಒಂದಿನ ನನ್ನ ಅಜ್ಜಿ ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಕೇಳಿದ್ರು, ಏನಮ್ಮ ಹೇಗಿದೆ ಹೊಸ ಜೀವನ ಅಂತ. ಇದು ಇನಿಷಿಯಲ್ ಡೇಸ್ ಅಲ್ಲಿ. ಆಗ ನಾನು ಹೇಳಿದೆ, ಎಲ್ಲ ಚೆನ್ನಾಗಿದೆ ಅಜ್ಜಿ ಅಂತಂದೆ. ಅವ್ರಿಗೆ ಗೊತ್ತಿದ್ದು ನಾನ್ ಸೇರಿರೋದು ಒಂದು ದೊಡ್ಡ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಅವರು ಕೂಡ ಜಾಯಿಂಟ್ ಫ್ಯಾಮಿಲಿನಲ್ಲೇ ಜೀವನ ಸಾಗಿಸಿರೋಂಥವ್ರು. ಸೊ ಅವ್ರಿಗೆಲ್ಲ ಆಳ ಅಂತ ಎಲ್ಲ ಗೊತ್ತು. ಸೊ ಆಗ ಅಜ್ಜಿ ಹೇಳಿದ್ರು, ಎಲ್ಲ ಚೆನ್ನಾಗಿರುತ್ತಮ್ಮ, ಬಟ್ ನೀನ್ ಎಲ್ಲಿ ತನಕ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿರ್ತೀಯೋ ಅಲ್ಲಿ ತನಕ ಚೆನ್ನಾಗಿರುತ್ತೆ, ಎಲ್ಲ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದ್ಸರಿ ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಕೆಲವೊಂದ್ಸರಿ ಕೆಲವು ಮಾತುಗಳು ತುಂಬಾ ಹರ್ಟ್ ಆಗುತ್ತೆ. ಆಗ ಆ ಹರ್ಟ್ ಆದಾಗ ನೀನೇನ್ ಮಾಡ್ತೀಯ? ಹರ್ಟ್ ಆಗೋದು ಸಮಸ್ಯೆ ಅಲ್ಲ, ಆದ್ರೆ ಹರ್ಟ್ ಆದ್ಮೇಲೆ ನೀನೇನ್ ಮಾಡ್ತೀಯೋ ಅದು ಸಮಸ್ಯೆ. ಆಗ ಅವರು ಹೇಳಿದ್ರು, ನಿನ್ಗೆ ನೋವಾದಾಗ ಎಲ್ಲರ ಹತ್ರ ಹೋಗಿ ಹೇಳ್ಬೇಡ, ಮೊದಲು ನಿನ್ ಪಾರ್ಟ್ನರ್ ಜೊತೆ ಮಾತನಾಡು. ಏಕೆಂದ್ರೆ ಅದು ನಿಮ್ ಸಂಬಂಧ, ಅದು ನಿಮ್ ಮನೆ. ಮೊದಲು ಪರಿಹಾರ ಮನೆ ಒಳಗಡೆ ಹುಡುಕ್ಬೇಕು. ಆ ದಿನ ಅಜ್ಜಿ ಇನ್ನೊಂದು ದೊಡ್ಡ ಪಾಠ ಹೇಳ್ಕೊಟ್ರು. ಅದು ಏನು ಅಂತಂದ್ರೆ, 3ನೇ ವ್ಯಕ್ತಿ ಬಂದ್ರೆ ಸಂಬಂಧ ಹಾಳಾಗೋದಿಲ್ಲ ಮಗಳೇ. 3ನೇ ವ್ಯಕ್ತಿಗೆ ನಾವು ಜಾಗ ಕೊಟ್ಟಾಗ ನಮ್ ಸಂಬಂಧ ಹಾಳಾಗುತ್ತದೆ. ಆ ಮಾತಿನ ಆಳ ಇಂದು ನನಗೆ ಅರ್ಥವಾಗುತ್ತದೆ. ನೋಡು, ಅನೇಕ ಬಾರಿ ಸಮಸ್ಯೆಗಿಂತ ಅದ್ರ ಬಗ್ಗೆ ಹೊರಗಿನವರ ಅಭಿಪ್ರಾಯಗಳು ದೊಡ್ಡ ಸಮಸ್ಯೆ ಆಗುತ್ತೆ. ಒಬ್ರು ಒಂದ್ ಸಲಹೆ ಕೊಡ್ತಾರೆ, ಇನ್ನೊಬ್ರು ಮತ್ತೊಂದ್ ಸಲಹೆ ಕೊಡ್ತಾರೆ. ಕೊನೆಗೆ ಕನ್ಫ್ಯೂಷನ್ಸ್ ಮಾತ್ರ ಹೆಚ್ಚಾಗುತ್ತೆ. ಆದ್ರಿಂದ ಅಜ್ಜಿ ಹೇಳಿದ್ರು, ಮೊದಲು ಏನೇ ಸಮಸ್ಯೆ ಇದ್ರೂ ನೀವು ಗಂಡ ಹೆಂಡತಿ ಬಗೆಹರಿಸ್ಕೊಳ್ಳಿ, ಅದನ್ನ ಡಿಸ್ಕಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಳಗಡೆನೆ ಪರಿಹಾರ ಕಂಡ್ಕೊಳ್ಳಿ. ಆ ದಿನದಿಂದ ನಾನೊಂದು ಬೌಂಡ್ರಿನ ಇಟ್ಕೊಂಡೆ. ನನ್ನ ಸಂಸಾರದ ಪ್ರತಿಯೊಂದು ವಿಷಯನ ಎಲ್ಲರ ಹತ್ರ ಹಂಚ್ಕೊಳ್ಳೋಕೆ ಹೋಗ್ತಿರ್ಲಿಲ್ಲ. ಅದ್ರ ಅರ್ಥ ಸಹಾಯ ಕೇಳಲೇಬಾರದು ಅಂತಲ್ಲ,
ಆದರೆ ಸಹಾಯ ಕೇಳುವ ವ್ಯಕ್ತಿನ ನಾವು ಜಾಣ್ಮೆಯಿಂದ ಆಯ್ಕೆ ಮಾಡ್ಕೋಬೇಕು. ಏಕೆಂದ್ರೆ ಆ ಪ್ರಾಬ್ಲಮ್ ಅನ್ನೋ ಬೆಂಕಿನ ಆರಿಸ್ತಾರೋ ಅವ್ರ ಹತ್ರ ಹೋಗ್ಬೇಕೇ ಹೊರತು ಆ ಪ್ರಾಬ್ಲಮ್ನ ಇನ್ನೂ ಸ್ವಲ್ಪ ತುಪ್ಪ ಸುರಿಸಿ ಬೆಂಕಿ ಹಚ್ತಾರಲ್ಲ ಅವ್ರ ಹತ್ರ ಅಲ್ಲ. ಅಜ್ಜಿ ಕೊನೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಅದು ಈಗಲೂ ನೆನಪಿದೆ. ಮಗಳೇ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಇರಲಿ, ಗೌರವ ಇರಲಿ, ಹಾಗೆ ಎಲ್ಲರ ಜೊತೆ ಒಳ್ಳೆ ಬಾಂಡಿಂಗ್ ಬಿಲ್ಡ್ ಮಾಡ್ಕೊ. ಆದ್ರೆ ನಿನ್ ಸಂಸಾರದ ಬೌಂಡ್ರಿ ಎಲ್ಲಿದೆ ಅಂತ ನಿನಗೆ ಗೊತ್ತಿರಬೇಕು. ಆಗ ಅಜ್ಜಿ ಹೇಳ್ದಂತ ಈ ದೊಡ್ಡ ಪಾಠದಿಂದ ನನ್ನ ಜೀವನದಲ್ಲಿ ನಾನೊಂದು ದೊಡ್ಡ ನಿರ್ಧಾರ ತಗೊಂಡೆ. ಅದು ಏನಂತಂದ್ರೆ, ಮದ್ವೆ ಆದ ಮೇಲೆ ನಾನೊಂದು ಬೌಂಡ್ರಿನ ಇಟ್ಕೊಂಡೆ. ಅದು ಏನು ಅಂತಂದ್ರೆ, ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರು ಅದನ್ನ ತಕ್ಷಣ ತವ್ರ ಮನೆಗೆ ಹೇಳಬಾರ್ದು ಅಂತ ಅಜ್ಜಿ ಹೇಳಿದ್ರು. ಆಗ ನಾನು ಯಾಕೆ ಅಜ್ಜಿ ಅಂತ ಕೇಳಿದೆ. ಅದಕ್ಕೆ ಅವರು, ಯಾಕಂದ್ರೆ ತಾಯಿ ಮನಸ್ಸು ತುಂಬಾ ಸೂಕ್ಷ್ಮ ಅಮ್ಮ. ನೀವು ಒಂದಿನ ಬೇಸರದಲ್ಲಿ ಏನೋ ಬೇಸರ ಆಗಿರುತ್ತೆ, ಡಿಸ್ಟರ್ಬ್ ಆಗಿರ್ತಾರ, ಆಗ ತಾಯಿ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಆಗ ನೀವು ಮಾತಾಡೋ ಟೋನಲ್ಲೇ ನಿಮ್ ತಾಯಿಗೆ ಅರ್ಥ ಆಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಆಗ ನೀವು ಆ ಸಮಸ್ಯೆನ ಹೇಳಿ ಬಿಟ್ಬಿಡ್ತೀರಾ. ಆದ್ರೆ ನೀವು ಮರುದಿನ ಆ ಸಮಸ್ಯೆಯಿಂದ ನೀವು ಬಿಡುಗಡೆ ಪಡಿತೀರ. ಆದ್ರೆ ನಿಮ್ ತಾಯಿ ಹಾಗಲ್ಲ. ತಾಯಿ ಮನ್ಸು ಅಷ್ಟು ಬೇಗ ಅದನ್ನ ಬಿಡೋದಿಲ್ಲ. ಅವರು ಹಗಲು ರಾತ್ರಿ ಯೋಚನೆ ಮಾಡ್ತಾರೆ, ನನ್ನ ಮಗಳು ಖುಷಿಯಾಗಿದ್ದಾಳ, ಅವಳಿಗೆ ಏನಾದರೂ ತೊಂದರೆ ಆಗ್ತಿದೆಯಾ, ಅವಳಲ್ಲಿ ನೆಮ್ಮದಿಯಾಗಿದ್ದಾಳ ಎಂಬ ಸಾವಿರಾರು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಆಗ ಅಜ್ಜಿ ಅದನ್ನ ಹೇಳಿದ್ಮೇಲೆ ನಾನು ಡಿಸೈಡ್ ಮಾಡಿದೆ, ನಾನೊಂದು ನಿಯಮನ ಮಾಡಿಕೊಂಡೆ. ಅದು ಏನಂತಂದ್ರೆ, ಮೊದಲು ಸಮಸ್ಯೆ ಏನೇ ಬಂದರೂ ಅದು ಮೊದಲು ನಾನು ಅರ್ಥ ಮಾಡ್ಕೊಳ್ಬೇಕು. ಸಾಧ್ಯವಾದರೆ ನಾನೇ ಪರಿಹಾರ ಕಂಡುಕೊಳ್ಬೇಕು. ಅಗತ್ಯ ಇದ್ರೆ ಮಾತ್ರ ನನ್ನ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ. ಸಪೋಸ್ ಇನ್ನೂ ಕ್ಲಾರಿಟಿ ಬೇಕಿದ್ರೆ ಮಾತ್ರ ಸರಿಯಾದ ಮಾರ್ಗದರ್ಶನ ಕೊಡುವ ವ್ಯಕ್ತಿ ಹತ್ರ ಸಲಹೆ ಕೇಳಬೇಕು ಅಂತ ಡಿಸೈಡ್ ಮಾಡಿದೆ. ಆ ರೈಟ್ ಗೈಡೆನ್ಸ್ ನನ್ನ ಜೀವನದಲ್ಲಿ ಆ ಪಾತ್ರನ ಯಾರು ವಹಿಸಿದ್ದಾರೆ ಅಂದ್ರೆ, ಅದು ಬೇರೆ ಯಾರು ಅಲ್ಲ, ನನ್ನ ಅಕ್ಕ. ಎಸ್, ತೀರಾ ಡಿಫಿಕಲ್ಟ್ ಟಫ್ ಸಿಚುಯೇಷನ್ಸ್ ಬಂದಾಗ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ. ಆಗ ಅಕ್ಕ ಎಮೋಷನಲಿ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಅವರು ಸಮಸ್ಯೆನ ಅರ್ಥ ಮಾಡಿಕೊಂಡು ಸರಿಯಾದ ಗೈಡೆನ್ಸ್ ಕೊಡ್ತಿದ್ರು. ಆದ್ರಿಂದ ನಾನು ಒಂದು ವಿಷಯ ಕಲಿತೆ, ಪ್ರತಿ ಸಮಸ್ಯೆನ ಎಲ್ಲರ ಜೊತೆ ಶೇರ್ ಮಾಡಬೇಕಾಗಿಲ್ಲ, ಸರಿಯಾದ ವ್ಯಕ್ತಿ ಜೊತೆ ಶೇರ್ ಮಾಡಿದರೆ ಸಾಕು. ಅದೇ ಹೆಲ್ತಿ ಬೌಂಡ್ರಿ, ಅದೇ ಮೆಚೂರ್ ರಿಲೇಶನ್ಶಿಪ್. ಈ ಕಥೆಯಿಂದ ಕಲಿಬೇಕಾದಂತ 5 ಪಾಠಗಳು ಯಾವ್ದಾವುದು ಅಂತಂದ್ರೆ, ಮೊದಲನೇದು, ಪ್ರತಿಯೊಂದು ಸಮಸ್ಯೆನ ಎಲ್ಲರ ಜೊತೆ ಹಂಚ್ಕೊಳ್ಬೇಕಾಗಿಲ್ಲ. ಎರಡನೇದು, ರಿಲೇಶನ್ಶಿಪ್ ಸಮಸ್ಯೆ ಬಂದಾಗ ಮೊದಲು ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಬೇಕು. ಮೂರನೇ ವ್ಯಕ್ತಿಗೆ ಅನಗತ್ಯ ಜಾಗ ಕೊಟ್ರೆ ಗೊಂದಲ ಹೆಚ್ಚಾಗುತ್ತದೆ. 4ನೇದು, ಸರಿಯಾದ ಗೈಡೆನ್ಸ್ ಕೊಡುವ ವ್ಯಕ್ತಿಯನ್ನ ಆಯ್ಕೆ ಮಾಡೋದು ತುಂಬಾ ಮುಖ್ಯ. 5ನೇದು, ಹೆಲ್ದಿ ಬೌಂಡ್ರೀಸ್ ಒಂದು ಸಂಬಂಧವನ್ನ ರಕ್ಷಿಸುತ್ತದೆ. ಈ ಕಥೆಯಿಂದ ನೀವೇನ್ ಆಕ್ಷನ್ ಸ್ಟೆಪ್ ತಗೋಬಹುದು ಅಂತಂದ್ರೆ, ನಿಮ್ಮ ಜೀವನದಲ್ಲಿ ನೀವು ಕಟ್ಕೊಂಡಿರುವ ಒಂದು ಹೆಲ್ದಿ ಬೌಂಡ್ರಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಮುಂದಿನ ಸಂಡೇ ಸ್ಟೋರಿ ಬಂದು, ನಿಮ್ಮ ಮತ್ತು ನಿಮ್ಮ ಇನ್ಲಾಸ್ ಬಾಂಡಿಂಗು ಎಷ್ಟು ಇಂಪಾರ್ಟೆಂಟು, ಹಾಗೆ ನಿಮ್ಮ ತಂದೆ ತಾಯಿ ಹಾಗೆ ನಿಮ್ಮ ಅತ್ತೆ ಮಾವ ಅವರಿಬ್ಬರು ಬಾಂಡಿಂಗು ಹೇಗಿರಬೇಕು, ಈ ಬಾಂಡಿಂಗು ಯಾಕೆ ನಿಮ್ಮ ಸಂಸಾರದ ಫೌಂಡೇಶನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ, ನನ್ನ ಜೀವನದ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮುಂದಿನ ಭಾನುವಾರದ ಕಥೆಯಲ್ಲಿ ಭೇಟಿಯಾಗೋಣ. ಹಾಗೆ ಶೀಘ್ರದಲ್ಲೇ ನಾನು ಸಿದ್ಧಪಡಿಸ್ತಿರುವ 21 ಡೇ ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಬಗ್ಗೆ ಮೊದಲು ಮಾಹಿತಿನ ಪಡೆಯಲು ನಮ್ಮ ಗೃಹಲಕ್ಷ್ಮಿ ಎಂಪವರ್ ಹಬ್ VIP ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ. ಜಾಯ್ನಿಂಗ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಧನ್ಯವಾದಗಳು.